ರಾಜಣ್ಣ ರಾಜೀನಾಮೆ ಕೊಡ್ತಾ ಇದ್ದಂತೆ ಮನೆ ಖಾಲಿ ಖಾಲಿ ಹೊಡಿತಾ ಇದೆ. ತುಮಕೂರಿನ ಕ್ಯಾತಸಂದ್ರದಲ್ಲಿರುವಂತಹ ಮನೆ ಫುಲ್ ಖಾಲಿ. ಹಾಲಿ ಸಚಿವ ಮಾಜಿ ಆಗ್ತಾ ಇದ್ದಂತೆ ಮನೆಯತ್ತ ಬರದ ಭಾರಿ ಬೆಂಬಲಿಗರು. ಮಾಜಿ ಸಚಿವ ಕೆಎನ್ ರಾಜಣ್ಣ ಮನೆಗೀಗ ಪೊಲೀಸ್ ಭದ್ರತೆ. ಇಬ್ಬರು ಕಾನ್ಸ್ಟೇಬಲ್, ಒಬ್ರು ASI ಬಿಟ್ರೆ ಮತ್ತಿನ್ಯಾರೂ ಇಲ್ಲ ಅಲ್ಲಿ. ಸದ್ಯ ಮನೆ ಬಳಿ ಒಬ್ಬೊಬ್ಬರಾಗಿ ಅಭಿಮಾನಿಗಳು ಬರ್ತಾ ಇದ್ದಾರಂತೆ. ಮನೆ ಬಳಿ ಕಾಣಿಸಿಕೊಂಡ ಕೆಲವು ಆಪ್ತರು ಮತ್ತು ಕಾರ್ಯಕರ್ತರು, ಕೆಲವರು. ರಾಜಣ್ಣ ರಾಜೀನಾಮೆ ಕೊಡ್ತಾ ಇದ್ದಂತೆ ಮನೆ ಖಾಲಿ ಖಾಲಿ ಹೊಡಿತಾ ಇದೆ. ಎಂಥ ವಿಪರ್ಯಾಸ ನೋಡಿ. ಈಗ 1 ಗಂಟೆ ಅಥವಾ 2 ಗಂಟೆ ಹಿಂದೆ ಅವರು ಸಚಿವರಾಗಿದ್ರು, ಹಾಲಿ ಸಚಿವರಾಗಿದ್ರು, ಅಧಿಕಾರ ಇತ್ತು ಅವ್ರ ಕೈಯಲ್ಲಿ, ಸಹಕಾರ ಸಚಿವರು ಅವರು. ಈಗ ಅವರು ಮಾಜಿ ಸಚಿವ. ಇವತ್ತೇ ಎಷ್ಟು ಹೈಡ್ರಾಮಾ ನಡೆಯಿತು ನೋಡಿ. ಕಳೆದ 2 ಗಂಟೆಗಳ ಹಿಂದೆ ಅವರು ಸಚಿವರು, ಈಗ ಮಾಜಿ ಸಚಿವರು. ಇಷ್ಟೇ. ಇದಕ್ಕೋಸ್ಕರ ಎಷ್ಟೆಲ್ಲ ಶತ ಪ್ರಯತ್ನ ಮಾಡಿರ್ತಾರೆ ಗೆಲ್ಲೋದಕ್ಕೆ, ಸರ್ಕಾರವನ್ನು ಕಟ್ಟೋದಕ್ಕೆ. ಆದರೆ ಈಗ 2 ಗಂಟೆಯಲ್ಲಿ ಅವರ ಭವಿಷ್ಯನ ನಿರ್ಧಾರ ಆಗೋಗ್ಬಿಡ್ತು, ವಜಾ ಆಗೋಗ್ಬಿಟ್ರು, ಅವರು ಉಚ್ಚಾಟನೆಗೊಳಗಾಗ್ಬಿಟ್ರು. ಇದೆಲ್ಲ ಸುದ್ದಿ ಕೇಳಿ ಅವರ ಮನೆಯ ಬಳಿ ಅವರ ಅಭಿಮಾನಿಗಳು ಜಮಾವಣೆಗೊಂಡಿರ್ತಾರೆ, ಅವರ ಕಾರ್ಯಕರ್ತರೆಲ್ಲ ಇರ್ತಾರೆ ಅಂತ ಹೇಳಿ ನೋಡಿದರೆ ಯಾರ್ಯಾರೂ ಇಲ್ವಂತೆ. ಮನೆ ಖಾಲಿ ಖಾಲಿ ಹೊಡಿತಾ ಇದೆಯಂತೆ. ಅಧಿಕಾರ ಇದ್ದಾಗ ಬರ್ತಾ ಇದ್ದಂಥ ಅವರ ಕಾರ್ಯಕರ್ತರು ಅಥವಾ ಅವರ ಬೆಂಬಲಿಗರು ಈಗ ಯಾರೂ ಇಲ್ಲ. ಇವತ್ತೇನು ಕಾಂಗ್ರೆಸ್ ಸರ್ಕಾರ ಬಂದಿದೆ ಕರ್ನಾಟಕದಲ್ಲಿ, ಮುಖ್ಯವಾಗಿ ಕೆಎನ್ ರಾಜಣ್ಣ ಪಾತ್ರ ಭಾಳ ಇದೆ. ಇವತ್ತೆಲ್ಲ ಒಂದು ಕಡೆ ನಾವು ಮಾಧ್ಯಮದಲ್ಲೆಲ್ಲ ಮಧ್ಯಾಹ್ನದಿಂದ ನೋಡ್ತಾ ಇದ್ದೀವಿ, ರಾಜೀನಾಮೆಯನ್ನು ಒತ್ತಾಯಪೂರ್ವಕವಾಗಿ ಅವ್ರಿಗೆ ರಾಜೀನಾಮೆ ಕೊಡಬೇಕು ಅನ್ನೋದು ಹೈಕಮಾಂಡಿಂದ ಬಂದಿದೆ ಅಂತೇಳಿ. ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಗೊತ್ತಾಗ್ತಿಲ್ಲ. ಈಗ ನಮಗೆ ಬೇಕಾಗಿರೋದು ಇಷ್ಟೇನೇ, ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಏನನ್ನ ಕೆಎನ್ ರಾಜಣ್ಣನ ರಾಜೀನಾಮೆ ಪಡೆದ್ರೆ ಇಡೀ ಐಂದ ವರ್ಗಕ್ಕೇ ಒಂದು ಅಪಮಾನ ಇದ್ದಂಗೆ. ಆಮೇಲೆ ಇದುವರೆಗೂ ಕೂಡ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವ್ರ ಪರವಾಗಿ ನಿಂತ್ಕೊಂತಿದ್ದು ಒಬ್ಬ ಗಂಡುಗಲಿ ಅಂದರೆ ಕೆಎನ್ ರಾಜಣ್ಣವರು. ಈಗ ನೀವು ಅಂಥವ್ರನ್ನ ಹಂತವಾಗಿ ಒಬ್ಬೊಬ್ಬರನ್ನೇ ಐಂದ ನಾಯಕರನ್ನ ತೆಕ್ಕೊಂಬಂದರೆ ಕಾಂಗ್ರೆಸ್ ಉಳಿಯೋಕ್ಕಾಗುತ್ತಾ? ನೀವೊಂದು ಮರನ ಪ್ರತಿಯೊಂದನ್ನು ಒಂದೊಂದೇ ಅಂಬೆಗಳು ಕರ್ಕೊಂಬಂದರೆ ಮರ ಎಲ್ಲಿ ಉಳಿತಿದೆ? ಯಾವುದೇ ಕಾರಣಕ್ಕೂ ಆ ಮರ ಇರಲ್ಲ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ಮುಂದಿನ ದಿನ ನಾವು ನಾಳೆ ಒಳಗಾಗಿ ರಾಜಣ್ಣವರ ರಾಜೀನಾಮೆ ಹಿಂಪಡೆದಲ್ಲೇ ಇದ್ದರೆ ಇಡೀ ಜಿಲ್ಲೆಯಾದ್ಯಂತ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಒಬ್ಬ ಐಂದ ನಾಯಕನ ನಾವು ಬಿಟ್ಕೊಡೋಕ್ಕಾಗಲ್ಲ. ನಮ್ಮ ಜಿಲ್ಲೆಯ ದೇವರಾಜ ಅರಸ್ ಅಂತ ಏನು ಗುರುತಿಸ್ಕೊಂಡಿದ್ರು ಕೆಎನ್ ರಾಜಣ್ಣವರು, ಇವತ್ತು ಎಲ್ಲ ಹಿಂದುಳಿದ ವರ್ಗಗಳ ಸಮಾಜಕ್ಕೆ ಒಂದು ದಾರಿದೀಪವಾಗಿ ಇದ್ದರು. ಆದರೆ ಈ ಕಾರಣ ಸರಿಯಾದ ಮಾಹಿತಿಗಳು ಇನ್ನೂ ನಮ್ಗೆ ಗೊತ್ತಾಗ್ತಿಲ್ಲ. ಏನು ರಾಜೀನಾಮೆ ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅನ್ನೋದು ರಾಜೀನಾಮೆನ ಪೂರ್ಣ ಮಾಹಿತಿಯೊಂದಿಗೆ ತಿಳ್ಕೊಂಡು ಈಗ ಮಾಧ್ಯಮದಾಗ ತೋರಿಸ್ತಾ ಇದ್ದಾರೆ, ಇನ್ನು ಕೊಟ್ಟಿದ್ದಾರೆ ಇದು ಅಂತ. ಅದು ಪೂರ್ಣವಾಗಿ ನಮಗೆ ಮಾಹಿತಿ ಇಲ್ಲ. ಆದ್ದರಿಂದ ಅದನ್ನು ಪೂರ್ಣ ಮಾಹಿತಿ ತಗೊಂಡು ಅದ್ರ ಬಗ್ಗೆ ಏನು ಜಿಲ್ಲೆಯಲ್ಲಿ ಎಲ್ಲ ಹಿಂದುಳಿದ ವರ್ಗ ನಾಯಕರುಗಳು ಏನಿದ್ದಾರೆ, ದಲಿತ ಸಂಘರ್ಷ ಸಮಿತಿಗಳು ಇವೆಲ್ಲ ಸೇರ್ಕೊಂಡು ಒಂದು ಹೋರಾಟ ಮಾಡೋಕ್ಕೆ ನಾವೆಲ್ಲ ವಜಾಗೊಳಿಸಿದ್ದಾರೆ ಅಂತ ಉಚ್ಚಾಟನೆ ಅಂತ ಅದು ಮಾಧ್ಯಮದಾಗ ತೋರಿಸ್ತಾ ಇರೋದು. ವಜಾ ಆಗಿದೆ ಅಂತ ಪೂರ್ಣವಾದ ಮಾಹಿತಿ ಇಲ್ಲ. ಪೂರ್ಣವಾದ ನಮಗೆ ಗೊಂದಲ ಇದೆ. ರಾಜಣ್ಣವರು ಆ ಥರ ಏನು ಹಿಂದ್ಲಿಂದ ಅವರು ನೇರವಾಗಿ ಮಾತಾಡಿದ್ದಾರೆ. ಇವತ್ತಿಂದ ಏನು ಮಾತಾಡಿಲ್ಲ. ನಾವು ಕಂಡಂಥ ರಾಜಕಾರಣದಾಗಿ ನಾವು ಸಣ್ಣ ಹುಡುಗರಿಂದ ನೋಡೋದ್ರಿಂದ ಅವ್ರು ನೇರವಾಗಿ ಮಾತಾಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ರಿಪೋರ್ಟರ್ ಯೋಗೇಶ್ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಈಗ ತಲೆದಂಡ ಆಗಿದೆ. ತುಮಕೂರಿನಲ್ಲಿ ಅವರದ್ದೇ ಆದಂಥ ಒಂದು ಫ್ಯಾನ್ಸ್ ಬೇಸ್ ಇದೆ. ಈಗ ಅವರೆಲ್ಲ ಏನು ಹೇಳ್ತಾ ಇದ್ದಾರೆ, ಅವರ ಮನೆ ಬಳಿ ವಾತಾವರಣ ಹೆಂಗಿದೆ? ತುಮಕೂರಿನಲ್ಲಿ ಈಗಾಗಲೇ ಕೆಎನ್ ರಾಜಣ್ಣ ಅವರ ರಾಜೀನಾಮೆ ಅಂಗೀಕಾರ ವಿಚಾರವಾಗಿ ಒಂದಷ್ಟು ರಾಜಕೀಯ ಸಂಚಲನ ಮೂಡಿಸಿ ತುಮಕೂರಲ್ಲೂ ಕೂಡ ಅವರ ಅಭಿಮಾನಿಗಳು, ಕಾರ್ಯಕರ್ತರು, ಬೆಂಬಲಿಗೆ ಒಂದು ಆಘಾತವನ್ನ ಕೂಡ ಉಂಟು ಮಾಡಿದೆ. ಈಗಾಗಲೇ ತುಮಕೂರಿನ ಕ್ಯಾತ್ಸಂದ್ರದಲ್ಲಿರ್ತಕ್ಕಂಥ ಮನೆ ಮುಂದೆ ಕೆಲವು ಅಭಿಮಾನಿಗಳು ಬಂದಿದ್ರು. ಅದಾದ ನಂತರ ಒಂದಷ್ಟು ಪೊಲೀಸ್ ಭದ್ರತೆ ಕೂಡ ಹಾಕಲಾಗಿದೆ. ಇನ್ನು ರಾಜಣ್ಣ ಅವರು ಈಗ ಅವರ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಆ ಕಾರಣಕ್ಕಾಗಿ ಅವರು ಕಾರ್ಯಕರ್ತರು ಒಂದಷ್ಟು ಗೊಂದಲದಲ್ಲಿದ್ದಾರೆ, ಏನು ಮುಂದೆ ಮಾಡಬೇಕು ಅನ್ನೋ ವಿಚಾರವಾಗಿ. ಇದೇ ವಿಚಾರವಾಗಿ ಇನ್ನು ತುಮಕೂರಿನ
ಏನು ಗುಂಚಿ ಸರ್ಕಲ್ ನಲ್ಲಿ ಏನು ಕೆ ಎನ್ ರಾಜಣ್ಣ ಅವರ ಕಚೇರಿ ಇದೆ, ಅಲ್ಲಿ ಒಂದಷ್ಟು ಅಭಿಮಾನಿಗಳಿಗೆ ಸಭೆಯನ್ನ ಕರೆದಿದ್ದಾರೆ. ಆ ಸಭೆಯಲ್ಲಿ ಏನೋ ಒಂದಷ್ಟು ಚರ್ಚೆಗಳಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ರಾಜಣ್ಣವರು ನೇರವಾದ ಕಳೆದ 3-4 ದಿನಗಳಿಂದ ತಮ್ಮ ಆಪ್ತರ ಬಳಗದಲ್ಲಿ ನಾನು ಶಾಸಕನಾಗಿದ್ರು ಕೂಡ ನಮ್ಮ ಜೊತೆ ನೀವು ನಿಂತ್ಕೊಬೇಕು ಅನ್ನೋ ಮಾತುಗಳನ್ನ ಹಾಕಿದ್ರು ಅಂತ ಅವರ ಅಭಿಮಾನಿಗಳು ಹೇಳ್ಕೊತಿದ್ದಾರೆ. ಹಾಗಾಗಿ ಕೆ ಎನ್ ರಾಜಣ್ಣ ಅವರಿಗೆ ಇದು ಕಳೆದ 3 ದಿನಗಳಿಂದ ಆ ವಿಚಾರ ಗೊತ್ತಾಗಿತ್ತ ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಕಾಡ್ತಾ ಇದೆ. ಯಾಕಂದ್ರೆ ನಿನ್ನೆ ತುಮಕೂರು ಸಹಕಾರ ಯೂನಿಯನ್ ಬ್ಯಾಂಕ್ ನಾಮಪತ್ರ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಆ ಸಂದರ್ಭದಲ್ಲೂ ಕೂಡ ಕೆಲವ್ರ ಜೊತೆ ಅಧಿಕಾರ ಶಾಶ್ವತ ಅಲ್ಲ ಅನ್ನೋ ಮಾತುಗಳನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು. ಹಾಗಾಗಿ ಇದೆಲ್ಲವೂ ಕೂಡ ಇದು ರಾಜಣ್ಣರಿಗೆ ಇಂಟಿತ್ತ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಈ ಇನ್ನೊಂದು ಆಯಾಮ ನೋಡೋದಾದ್ರೆ ಅಭಿಮಾನಿಗಳು ಸಂಪೂರ್ಣವಾಗಿ ಏನು ರಾಜಣ್ಣ ಅವರ ರಾಜೀನಾಮೆಯನ್ನ ವಾಪಸ್ ಪಡಿಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಿಂದ ಏನು ಅಹಿಂದಾನ ಇಟ್ಕೊಂಡು ಒಂದಷ್ಟು ಹೋರಾಟ ಮಾಡೋದಕ್ಕೆ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ರೆ, ಒಂದು ವೇಳೆ ಕೆ ಎನ್ ರಾಜಣ್ಣ ಅವ್ರನ್ನ ಏನು ಸರ್ಕಾರ ವಜಾ ಮಾಡಿದೆ ಅದೇ ಈ ತರದೇನೋ ಹೈಕಮಾಂಡ್ ಕಠಿಣ ಕ್ರಮ ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಮಾಡ್ಬೇಕಾಗುತ್ತೆ ಅಂತ. ಆದ್ರೆ ಕೆ ಎನ್ ರಾಜಣ್ಣ ಅವರು ನೇರ ನಿಷ್ಠುರವಾದಿ ಆಗಿರೋರು ಈ ವಿಚಾರದಲ್ಲಿ ಆ ಸರ್ಕಾರ ಕೂಡ ಆಪತ್ತು ಎದುರಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ಯಾಕಂದ್ರೆ ಪ್ರತಿ ಸಾರಿ ಸಿದ್ದರಾಮಯ್ಯ ಪರವಾಗಿ ಅಥವಾ ಸಿದ್ದರಾಮಯ್ಯ ವಿರುದ್ಧವಾಗಿ ಏನಾದ್ರೂ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಅದು ಕಟ್ಟುನಿಟ್ಟಾಗಿ ನೇರವಾಗಿ ಎಂಥದೇ ವ್ಯಕ್ತಿ ಆದ್ರೂ ಕೂಡ ಅವರು ನಿರ್ದಿಷ್ಟ ಏನು ನೇರವಾಗಿ ಫೈಟ್ ಅನ್ನ ಮಾಡ್ತಿದ್ದರು ಅದು ರಾಜಣ್ಣ ಅವರು. ಹಾಗಾಗಿ ಈಗ ಸಿದ್ದರಾಮಯ್ಯ ಅವರಿಗೆ ಬೆಂಬಲಕ್ಕೆ ನಿಂತ ರಾಜಣ್ಣ ಅವರಿಗೆ ಈ ರೀತಿಯಾಗಿರೋದ್ರಿಂದ ಅವರ ಕಾರ್ಯಕರ್ತರಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಆರಂಭ ಆಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಈ ವಿಚಾರ ಯಾಕೆ ಮೌನ ಆಗಿದ್ದಾರೆ ಅನ್ನೋ ಪ್ರಶ್ನೆ ಕೂಡ ಅವರು ಪ್ರಶ್ನೆ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಆಂತರಿಕವಾಗಿ ಏನು ವಿಚಾರ ನಡೆದಿರೋದು ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಕೇವಲ ರಾಜಣ್ಣ ಅವರು ಒಂದು ಹೇಳಿಕೆಯಿಂದಾಗಿ ಈ ತರ ರಾಜೀನಾಮೆ ಪಡೆದ್ರ ಅನ್ನೋ ವಿಚಾರ ಚರ್ಚೆ. ಯಾಕಂದ್ರೆ ರಾಜಣ್ಣವರು ಇದೇ ಮೊದಲ ಬಾರಿಗೆ ಅವರು ಎಂತ ಹೇಳಿಕೆಗಳನ್ನ ಕೊಟ್ಟಿಲ್ಲ. ಸಾಕಷ್ಟು ಬಾರಿ ಸರ್ಕಾರದ ವಿರುದ್ಧ ಮತ್ತೆ ಸುರ್ಜೇವಾಲಾ ಅವರು ಬಂದಂತ ವಿಚಾರದಲ್ಲಿ ಮತ್ತೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಹೀಗೆ 10 ಹಲವು ವಿಚಾರದಲ್ಲಿ ಅವರು ನೇರವಾಗಿ ಮಾತನಾಡಿದ್ದಾರೆ. ಹಾಗಾಗಿ ಈ ವಿಚಾರವನ್ನ ಅಷ್ಟು ಸುಲಭವಾಗಿ ಈ ಹೇಳಿಕೆಯಿಂದಾಗಿ ಈ ತರ ಆಗಿದೆ ಅಂತ ಅಭಿಮಾನಿಗಳು ಕೂಡ ಒಪ್ಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ರಾಮ್, ಓಕೆ, ಥ್ಯಾಂಕ್ ಯು ಯೋಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.